ಬ್ರೇಕ್ಸ್ ಜೊತೆ ಇದು ಒಂದು ಹಾರ್ಡ್ ಬ್ರೇಕ್ ಆಗ್ಬಿಡ್ತಲ್ಲ ಅನ್ನೋದು ಸಖತ್ ಫೀಲ್ ಆಯ್ತು. ಆ ಮೂಮೆಂಟಿಗೆ ಗಿವ್ ಅಪ್ ಮಾಡಬೇಕು ಅಂತ ಅನ್ಕೊಂಡೆ. ನನ್ಗಿಂತ ಜಾಸ್ತಿ ನಂಬಿಕೆ ನನ್ ಮೇಲೆ ಅವ್ರಿಗಿತ್ತು. ಹಂಗೆ ಹೇಳಿದಾಗ ಒಂದು ಬ್ರೇಕ್ ಡೌನ್ ಆಯ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ದೀರಾ ಏನು ವಿಷಯ ಅಂತ. ಹೌದು, ಐ ಆಮ್ ಗೋನ ಶೇರ್ ವಿತ್ ಯು ಗೈಸ್ ನನಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಐ ವಾಂಟ್ ಥ್ಯಾಂಕ್ ದೋಸ್ ಪೀಪಲ್ಸ್ ಯಾರೆಲ್ಲ ನಂಗೆ ಅಪ್ರೋಚ್ ಮಾಡಿದ್ದೀರಲ್ಲ, ಲೈಕ್ ನೀವು ಕೇಪಬಲ್ ಇದ್ದೀರಾ ಒಂದು ಆಡಿಷನ್ ಕೊಡಲಿಕ್ಕೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾನು ಇದೊಂದು ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಸಾಧ್ಯ ಆಯಿತು. ಬಿಕಾಸ್ ನಾನು ಎಜುಕೇಷನ್ ಮುಗ್ದಾದ್ಮೇಲೆ ಟ್ರೈ ಮಾಡೋಣ ಆಡಿಷನ್ಸ್ಗೆಲ್ಲ ಅಂತ ಇದ್ದಿದ್ದು. ಆದರೆ ನೀವೆಲ್ಲ ನಂಗೆ ಪುಷ್ ಮಾಡಿದ್ರಿ, ಯಾರೆಲ್ಲ ನಂಗೆ ಮೆಸೇಜ್ ಮಾಡಿದ್ರಿ ಎಲ್ಲ ಆಡಿಷನ್ ಕೊಡಿ ಅಂತ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಈ ವಿಡಿಯೋಸ್ ನೋಡ್ತಿದ್ರೆ ಖಂಡಿತವಾಗ್ಲೂ ನನ್ನ ಒಂದು ಥ್ಯಾಂಕ್ಸ್ ನಿಮಗೆ ತಲುಪತ್ತೆ. ನೋಡಿಲ್ಲ ಅಂದರೂ ತಲುಪಿರತ್ತೆ. ಏನಂತ ಅಂದರೆ ಗೈಸ್, ನಾನು ಆಡಿಷನ್ ಕೊಟ್ಟಿದ್ದೆ, ಮಹಾನಟಿ ಸೀಸನ್ 2ಗೆ ಆಡಿಷನ್ ಕೊಟ್ಟಿದ್ದೆ. ಆ್ಯಂಡ್ ಅದು ಚಿಕ್ಕದಾಗಿ ಮುಗ್ದಿಲ್ಲ, ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಅದು ಏನು ಅಂತ ನಾನು ಫುಲ್ ವಿಡಿಯೋದಲ್ಲಿ ಹೇಳ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಸೊ ಖುಷಿಯಲ್ಲಿ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದು ದುಃಖದಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಆ ಲೆವೆಲ್ಲಿಗೆ ಬೇಜಾರಾಗಿಲ್ಲ, ಬಿಕಾಸ್ ಫಸ್ಟ್ ಆಡಿಷನ್ ಯಾಕೆ ಇಷ್ಟೊಂದೆಲ್ಲ ಬೇಜಾರಾಗಬೇಕು ಅಂತಲೂ ಅನಿಸ್ತು. ಬಟ್ ಫಸ್ಟ್ ಆಡಿಷನ್ನೇ ಹಿಂಗಾಯ್ತಲ್ಲ ಅನ್ನೋದು ಸ್ವಲ್ಪ ಬೇಜಾರಾಯಿತು. ಏನಾಯಿತು ಅಂತ ಹೇಳಿದ್ರೆ, ನಾನು ಫಸ್ಟ್ ಆಡಿಷನ್ ಬಂದುಬಿಟ್ಟು ಇಲ್ಲೇ ಶಿವಮೊಗ್ಗದಲ್ಲಿ ಬಸವೇಶ್ವರ ಸ್ಕೂಲಲ್ಲಿ ಕೊಟ್ಟಿದ್ದು. ಯಾರೆಲ್ಲ ಶಿವಮೊಗ್ಗದಿಂದ ನೋಡ್ತಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಲ್ಲಿ ಫಸ್ಟ್ ಆಡಿಷನ್ ಕೊಡೋಕ್ಕೆ ಹೋಗಿದ್ದು. ಆ್ಯಂಡ್ ನಾನು ಇದುವರೆಗೂ ಯಾವುದು ಲೈಕ್ ಓನ್ ಲಿಪ್ಸಿಂಕ್ ವಿಡಿಯೋ ಯಾವುದೂ ಮಾಡಿಲ್ಲ. ಸೊ ನಂಗೆ ಆ್ಯಕ್ಟಿಂಗ್ ಗಂಧ ಗಾಳಿ ಏನೂ ಗೊತ್ತಿಲ್ಲ. ಅಂದರೆ ಒಬ್ಬರು ಎದುರುಗಡೆ ನಿಂತು ಆ್ಯಕ್ಟ್ ಮಾಡಿದ್ದೇ ಇಲ್ಲ. ಅದಕ್ಕೆ ಸ್ವಲ್ಪ ಹೆದರಿಕೆ ಇತ್ತು, ಲೈಕ್ ಹೆಂಗೆ ಮಾಡ್ತೀನಿ ಏನಾಗತ್ತೆ ಅಂತ ಎಲ್ಲ. ಆ್ಯಂಡ್ ಆ ಫಾರ್ಮ್ ಎಲ್ಲ ಫಿಲಪ್ ಮಾಡೋದಿತ್ತು ಫಸ್ಟ್ ರೌಂಡಲ್ಲಿ. ಫಾರ್ಮ್ ಎಲ್ಲ ಫಿಲಪ್ ಮಾಡಿದೆ, ಹೋಗ್ಬಿಟ್ಟು ಕೊಟ್ಟು ನನಗೆ ಒಂದು ಸ್ಟೇಜ್ ಫಿಯರ್ ಇಲ್ಲ. ಬಟ್ ಏನಂದರೆ ಅದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಂಗೆ ಸ್ವಲ್ಪ ಹೆದರಿಕೆ ಇತ್ತು. ಆಡಿಷನ್ ಎಲ್ಲ ಹೆಂಗಾಗತ್ತೆ, ಏನು ಆಗತ್ತೋ ಇಲ್ವೋ ಆ ಥರ. ಆ್ಯಂಡ್ ಫಾರ್ಮ್ ಫಿಲಪ್ ಮಾಡಿಬಿಟ್ಟು ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಆ ಒಂದು ಬೌಂಡ್ರಿಯಲ್ಲಿ ನಿಂತ್ಕೊಂಡಾಗ ಇಟ್ ವಾಸ್ ಜಸ್ಟ್ ಲೈಕ್ ಅ ಮ್ಯಾಜಿಕ್. ನಂಗೆ ಅದು ಏನು ಭಯ ಆಯಿತು ಎಲ್ಲ ಹೋಗ್ಬಿಡ್ತು. ಸೊ ಅದು ಸಕ್ಕತ್ತಾಗಾಯಿತು ಆಡಿಷನ್. ನಾನು ಜಿಂದಾ ಮೂವಿಯಲ್ಲಿ ಮೇಘನ ರಾಜ್ ಅವ್ರದ್ದು ಒಂದು ಆ್ಯಕ್ಟ್ ತೊಗೊಂಡು ಸಿಂಗಲ್ ಸೀನ್ ಇತ್ತು, ಅದನ್ನು ಸೋಲೋ ಪರ್ಫಾರ್ಮ್ ಥರ ಮಾಡಿದೆ. ಆ್ಯಂಡ್ ನಂಗೆ ಅವ್ರು ತುಂಬ ಡೆಪ್ತಾಗಿ ಕ್ವೆಶನ್ಸ್ ಕೇಳಿದ್ರು. ಆ್ಯಂಡ್ ಅವರೇ ನನಗೆ ಸ್ಕ್ರಿಪ್ಟ್ಸ್ ಕೊಟ್ಬಿಟ್ಟು ಮಾಡೋಕ್ಕೆ ಹೇಳಿದ್ರು. ಲೈಕ್ ನಂಗೆ ಅಲ್ಲೆಲ್ಲೋ ಹಿಂಗೆ ಸಿಗ್ತಾಯಿತ್ತು, ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅನ್ನೋದು. ನಾನು ಹೊರಗಡೆ ಬರ್ಬೇಕಾದ್ರೆ ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ನನಗೆ ಗೊತ್ತಾಯಿತು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ ಅಂತ. ಸೊ ನಾನು ಅಂದ್ಕೊಂಡಾಗೆ ಸೆಕೆಂಡ್ ರೌಂಡ್ಗೂ ಸೆಲೆಕ್ಷನ್ ಆಯಿತು. ನಾನು ಸೆಕೆಂಡ್ ರೌಂಡ್ನ ಕೊಟ್ಟಿದ್ದು ಬ್ಯಾಂಗ್ಳೂರ್ ಕಂಠೀರವ ಸ್ಟುಡಿಯೋ ಅಲ್ಲಿ. ಅಲ್ಲಿಗೆ ಹೋಗಬೇಕಾದ್ರೆ ನನ್ನ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ಅದಾದಮೇಲೆ ನನಗೆ ಬ್ಯಾಂಗ್ಳೂರ್ ಹೋಗಬೇಕಾದ್ರೆ ಜೊತೆ ಯಾರೂ ಇರಲಿಲ್ಲ. ಸೊ ಸೆಕೆಂಡ್ ರೌಂಡಿಗೆ ಒಬ್ಬಳೇ ಹೋದೆ. ಅಲ್ಲಿ ಅಣ್ಣ ಇದ್ದರು, ಅಣ್ಣನ ಫ್ರೆಂಡ್ಸ್ ಇದ್ದರು. ದೇ ಸಪೋರ್ಟೆಡ್ ಮೀ ಆ್ಯಂಡ್ ಥ್ಯಾಂಕ್ ಯು ಅವರಿಗೂ. ಆಮೇಲೆ ಅದಾದಮೇಲೆ ಅಲ್ಲೂ ಹಿಂಟ್ ಸಿಕ್ತು, ಲೈಕ್ ನಾನು ಥರ್ಡ್ ರೌಂಡಿಗೆ ಸೆಲೆಕ್ಷನ್ ಆಗ್ತೀನಿ ಅಂತ. ಅಲ್ಲಿ ನಾನು ಏನು ಪರ್ಫಾರ್ಮ್ ಮಾಡಿದೆ ಅಂದರೆ ವಜ್ರಕಾಯ ಮೂವಿದು ಲೈಕ್ ರೆಬಲ್ ಸೀನ್ ಇತ್ತು, ಮತ್ತಾಪು ಪ್ರತಾಪಿಂದ. ಆ ಸೀನನ್ನು ಫುಲ್ ಕ್ಯಾರಿ ಮಾಡಿದೆ. ಆ್ಯಂಡ್ ಇಟ್ ವಾಸ್ ಲೈಕ್ ಇಲ್ಲೂ ಚೆನ್ನಾಗಿ ಮಾಡಿದೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಅದಾದಮೇಲೆ ಅವ್ರು ನಂಗೆ ಮಾತಾಡ್ಸ್ಬಿಟ್ಟು ಹೇಳಿದ್ರು, ಇನ್ನೇನು ಇನ್ನೆರಡು 3 ದಿನದಲ್ಲಿ ಮತ್ತೆ ಥರ್ಡ್ ರೌಂಡ್ ಇದೆ, ನೀನು ಇಲ್ಲೇ ಇರ್ಬೋದಲ್ಲ. ನನಗೆ ಅನಿಸ್ತು ಥರ್ಡ್ ರೌಂಡ್ ಪಕ್ಕ ಸೆಲೆಕ್ಷನ್ ಆಗುತ್ತೆ ಅಂತ. ಸೊ ಸೆಕೆಂಡ್ ರೌಂಡ್ ಹ್ಯಾಪಿಯಾಗಿ ಮುಗಿಸ್ಕೊಂಡು ಬಂದೆ. ಅದು ಸ್ವಲ್ಪ ಬೇಜಾರಿತ್ತು, ಒಬ್ಬಳೇ ಹೋಗಿದ್ನ, ಏನೋ ಒಂಥರ ಒಬ್ಬಳೇ ಎಲ್ಲೂ ಟ್ರಾವೆಲ್ ಮಾಡಿಲ್ಲ ಅದಕ್ಕೋಸ್ಕರ. ಅದಾದಮೇಲೆ ಥರ್ಡ್ ರೌಂಡ್ ಬಂತು. ಥರ್ಡ್ ರೌಂಡಿಗೆ ಲೈಕ್ ನಾನು ಸ್ವಲ್ಪ ಹೆದರ್ಕೊಂಡಿದ್ದೆ, ಹೇಳಿದ್ನಲ್ಲ ಫಸ್ಟ್ ಆಡಿಷನ್ ಅಂತ. ಸೊ ಸಖತ್ ಕ್ಯೂರಿಯಾಸಿಟಿ ಇತ್ತು, ಅಷ್ಟೇ ನರ್ವಸ್ ಫೀಲ್ ಇತ್ತು ನನಗೆ. ಅದಾದ್ಮೇಲೆ ಬಂದಿದ್ದೆ ಥರ್ಡ್ ರೌಂಡಲ್ಲಿ ಏನಿತ್ತು ಅಂದರೆ 3 ಟೈಪ್ಸ್ ಆಫ್ ಡ್ರೆಸ್ ಫೋಟೋ ಶೂಟ್ಸ್ ಇತ್ತು. ಅದು ಯಾವ ಥರ ಡ್ರೆಸ್ಸಸ್ ಅಂದರೆ, ಒಂದು ಕುರ್ತಾ ಅಥವಾ ಲೈಕ್ ಇರುತ್ತಲ್ಲ ಏನೋ ಬರುತ್ತಲ್ಲ ಸಲ್ವಾರ್ಸ್ ಆ ಥರ ಟೈಪಲ್ಲಿ, ಇನ್ನೊಂದು ಸ್ಯಾರಿ
ಆ್ಯಂಡ್ ಅನದರ್ ಒನ್ ಈಸ್ ವೆಸ್ಟರ್ನ್ ಮಾಡರ್ನ್ ಟೈಪಲ್ಲಿ, ಫುಲ್ ಮಾಡರ್ನ್ ಅದು. ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ನಿಮಗೆ ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟ್ ಫೋಟೋಶೂಟ್ ಮುಗ್ದಿದ್ದು ತುಂಬ ಲೇಟ್ ಆಯಿತು. ಬಿಕಾಸ್ ನಾನು ಬೆಳಗ್ಗೆ ಅಲ್ಲಿ ರೀಚ್ ಆಗಿದ್ದು 6 o'clock ಮಾರ್ನಿಂಗ್. ಅದರಿಂದ ಹೋಗಿ ಫ್ರೆಶ್ ಅಪ್ ಆಗಿ ಹಾಗೆ ರೆಡಿಯಾಗಿ ಹೋಗೋಷ್ಟರಲ್ಲಿ ಟ್ರಾಫಿಕ್ಸ್ ಗೊತ್ತಲ್ಲ ಬ್ಯಾಂಗ್ಳೂರ್ದು. ಆ್ಯಂಡ್ ಥರ್ಡ್ ರೌಂಡ್ ಕೂಡ ನಾನು ಕೊಟ್ಟಿದ್ದು ಬ್ಯಾಂಗ್ಳೂರಲ್ಲಿ ಕಂಠೀರವ ಸ್ಟುಡಿಯೋ, ಸೇಮ್ ಪ್ಲೇಸಲ್ಲಿ. ಒಳಗಡೆ ಸೆಟ್ಟಲ್ಲಿ ತೊಗೊಂಡಿದ್ರು. ಅಲ್ಲಿ ಮಾರ್ನಿಂಗ್ ಅಂದರೆ ಅವ್ರು ಒಂದು ನಂಬರ್ ಕೊಡ್ತಾರೆ, ಮಾರ್ನಿಂಗ್ ಟು ಈವ್ನಿಂಗ್ ಕಾದಿದ್ದೀವಿ ಒಂದು ರೌಂಡ್ ಮುಗಿಸೋಕ್ಕೆ. 3 rounds, ಒಂದು ಫೋಟೋಶೂಟ್ ಮಾಡಿಸ್ಬೇಕು, ಒಂದು ಆಡಿಷನ್ ಕೊಡಬೇಕು, ಒಂದು ಫೋಟೋಶೂಟ್ ಮಾಡಿಸ್ಬೇಕು, ಒಂದು ಆಡಿಷನ್ ಕೊಡಬೇಕು, ಈ ಥರ. ಅಟ್ ಲಾಸ್ಟ್ ನಾನು ಫಸ್ಟ್ ರೌಂಡ್ ಕೊಟ್ಟಿದ್ದೆ 8:30ಗೆ ನೈಟ್. ಸೊ ಹೊಟ್ಟೆಗೇನು ಇಲ್ಲದೆ ಕಾದು ಕಾದು ಕಾದು, ಕಾಯಲೇಬೇಕು ಅಲ್ವಾ, ಪಡ್ಕೋಬೇಕು ಅಂದರೆ ಕಾಯಬೇಕು ಅಂತೇಳಿ ಕಾದು 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 ಕೊನೆಗೆ ಕೊಟ್ಟೆ. ಫಸ್ಟ್ ರೌಂಡ್ ಕೊಟ್ಟು ಆ್ಯಂಡ್ ಸೆಕೆಂಡ್ ರೌಂಡ್ ಬೇಗ ಆಯಿತು. ಅದಾದಮೇಲೆ ಅಲ್ಲಿ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಬಿಕಾಸ್ ಒಬ್ರೊಬ್ಬರಿಗೆ 45 minutes, 30 minutes, 1 hour ಇಂಟರ್ವ್ಯೂ ಥರ ಎಲ್ಲ ಕ್ವೆಶನ್ಸ್ ಆನ್ಸರ್ಸ್ ಎಲ್ಲ ಆಯಿತು. ಅದಕ್ಕೋಸ್ಕರ ಲೇಟ್ ಆಗಿದ್ದರಿಂದ ನನಗೆ ಗಾಬರಿ ಆಯಿತು, ಒಬ್ರೊಬ್ರಿಗೆ ಇಷ್ಟೊತ್ತು ತೊಗೊಳ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಅವರೇ 3 ಸ್ಕ್ರಿಪ್ಟ್ಸ್ ಕೊಟ್ಟಿದ್ರು. ಆ ಸ್ಕ್ರಿಪ್ಟ್ಸ್ ಪ್ರಕಾರ ನಾವು ರೆಡಿ ಆಗಬೇಕಿತ್ತು. ಆ್ಯಂಡ್ ನಮ್ಮದು ಒಂದು ಕಲ್ತ್ಕೊಂಡು ಹೋಗ್ಬೇಕಿತ್ತು. ನಾನು ಅದರಲ್ಲಿ ಏನು ಕಲ್ತಿದ್ದೆ ಅಂದರೆ, ಅಭಿನೇತ್ರಿ ಮೂವಿಯಿಂದ ಲೈಕ್ 9 ಎಮೋಷನ್ಸ್ನು ಕ್ಯಾರಿ ಮಾಡಿರೋ ಅಂಥ ಒಂದು ಸೀನ್ ತೊಗೊಂಡಿದ್ದು. ಅದನ್ನು ನನಗೊಬ್ಬರು ಹೇಳಿದ್ದು, ಅವ್ರಿಗೂ ಕೂಡ ಥ್ಯಾಂಕ್ಸ್, ಆ ಸ್ಕ್ರಿಪ್ಟ್ ಹೇಳಿದವ್ರಿಗೆ. ಅದು ತುಂಬ ಚೆನ್ನಾಗಾಯಿತು. ಫಸ್ಟ್ ಹೇಳಿದ್ನಲ್ಲ, ಫಸ್ಟ್ ರೌಂಡಲ್ಲಿ ಅದನ್ನು ಮಾಡಿದೆ. ಆ್ಯಂಡ್ ಸೆಕೆಂಡ್ ಮಾಡರ್ನ್ ಡ್ರೆಸ್ ಹಾಕಿದಾಗ ಅವ್ರು ಕೊಟ್ಟಿದ್ದ ಸ್ಕ್ರಿಪ್ಟಲ್ಲಿ ಯಾವ್ದಾದ್ರು ಒಂದು ಮಾಡಬೇಕಿತ್ತು. ಸೊ ಅದರಲ್ಲಿ ನಾನು ಬ್ರೇಕಪ್ ಸೀನ್ ಥರದ್ದು ಒಂದಿತ್ತು, ಅದು ಲೈಕ್ ಒಂದು ನೆಗೆಟಿವ್ ಪಾತ್ರದಲ್ಲಿ ನಾನು ಮಾಡಿದೆ. ಇಟ್ ವಾಸ್ ಗುಡ್, ಆಲ್ ಗುಡ್. ಅಲ್ಲಿ ಇನ್ಫಾರ್ಮೇಷನ್ ತೊಗೊಂಡಿದ್ದ ಪ್ರಕಾರ ನನಗೆ ಒಂದು ಸ್ವಲ್ಪ 50-50 ಹೋಪ್ಸ್ ಇತ್ತು, ಆಗತ್ತೆ ಆಗಲ್ಲ. ಬಿಕಾಸ್ ಲಾಸ್ಟ್ ಅಲ್ವಾ, ಫೈನಲ್ ರೌಂಡ, ಏನಾಗುತ್ತೋ ಏನೋ ಗೊತ್ತಿಲ್ಲ. ನಾನು ಮನೆಗೆ ಬರ್ತಿದ್ದಂಗೆ ಹೇಳಿದೆ, ಬೇಜಾರಾಗಬೇಡಿ, ನಾನು ಬೆಸ್ಟ್ ನಾನು ಕೊಟ್ಟಿದ್ದೆ, ಮೇ ಬಿ ಸಿಕ್ಕಿದ್ರೂ ಸಿಗ್ಬೋದು, ಸಿಗದೇನೂ ಇರ್ಬೋದು ಅಂತ. ಆ್ಯಂಡ್ ಟ್ರಸ್ಟ್ ದ ಪ್ರೋಸೆಸ್ ಅಂತಾರಲ್ಲ, ಆ ಥರ ಆ ಪ್ರೋಸೆಸ್ನ ಟ್ರಸ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ದೆ. ಅವ್ರು ಕಾಲ್ ಮಾಡಿಲ್ಲ ನನಗೆ. ಪ್ರೊಮೋ ಶೂಟ್ಸಿಂದು ಟಿ ವಿಯಲ್ಲಿ ನೋಡಿದೆ, ಲೈಕ್ ಈಗ ಸ್ಟಾರ್ಟ್ ಆಗುತ್ತೆ ಅಂತ. ಆ್ಯಂಡ್ ನಾನೇ ಕಾಲ್ ಮಾಡಿದೆ, ಕೇಳಿದೆ. ದೇ ಸೆಡ್ ಅನೌನ್ಸ್ ಆಗಿಬಿಟ್ಟಿದೆ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಆ್ಯಂಡ್ ಅವ್ರು ಪರ್ಸ್ನಲಾಗಿ ನಂಗೆ ಒಂದು ವಾಯ್ಸ್ ನೋಟ್ ಕಳಿಸಿದ್ರು. ಆ ನೋಟಲ್ಲಿ ಲೈಕ್ ನಂಗೆ ಒಂದು ಮೋಟಿವ್ ಸಿಗೋ ಥರ ವರ್ಡ್ಸ್ ಇತ್ತು, ಬಟ್ ಬೇಜಾರು ಹೋಗಲ್ಲ ಅಲ್ವಾ. ನಂಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಸೊ ಅವ್ರು ಒಂದು ಹೇಳಿದ್ರಲ್ಲ, ಅನೌನ್ಸ್ ಆಗಿಬಿಡ್ತು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ. ಹಂಗೆ ಹೇಳಿದಾಗ ಒಂದು ಬ್ರೇಕ್ ಡೌನ್ ಆಯಿತು. ನನಗೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇತ್ತು. ಆ್ಯಟ್ ದ ಸಿಚುವೇಶನಲ್ಲಿ ನಂಗೆ ಸ್ಟೇಜ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇತ್ತು. ಬಟ್ ಆ ಹಾರ್ಟ್ ಬ್ರೇಕ್ಸ್ ಜೊತೆ ಇದು ಒಂದು ಹಾರ್ಟ್ ಬ್ರೇಕ್ ಆಗಿಬಿಡ್ತಲ್ಲ ಅನ್ನೋದು ಸಖತ್ ಫೀಲ್ ಆಯಿತು. ಗಿವ್ ಅಪ್ ಮಾಡಿಬಿಡೋಣ ಅನ್ನೋಷ್ಟು ಅನಿಸ್ಬಿಡ್ತು. ಬಿಕಾಸ್ ಯಾಕೆ ಅಂದರೆ ಅದು ಫಸ್ಟ್ ಟೈಮ್ ನಾನು ಕೊಟ್ಟಿರೋದು ಆಡಿಷನ್ಸು, ಅದು ಬ್ರೇಕ್ ಡೌನ್ ಆದಾಗ ಬೇಜಾರಾಗಿ ಆಗುತ್ತೆ ಅಲ್ವಾ. ಸೊ ಆ ಟೈಮಿಗೆ ಗಿವ್ ಅಪ್ ಮಾಡೋಣ ಅಂತ ಅನಿಸಿದ ನೆಕ್ಸ್ಟ್ ಸೆಕೆಂಡ್ಗೆ ನಂಗೆ ರಿಯಲೈಸ್ ಆಗಿದೆ ಏನಂದರೆ, ಒಂದು ಮರದಲ್ಲಿರೋ ಹಣ್ಣು ಒಂದೇ ಒಂದು ಕಲ್ಲಿಂದ ಬೀಳಲ್ಲ. ಸೊ ಅದನ್ನು ಬೇಕು ಅಂದರೆ 5-6 ಕಲ್ಲು ಹೊಡಿಲೇಬೇಕು. ಅಂದರೆ ನಾನು ಇವಾಗ ಹೊಡೆದಿರೋದು ಒಂದೇ ಕಲ್ಲು, ಆ ಒಂದು ಕಲ್ಲಲ್ಲಿ ನಂಗೆ ಹಣ್ಣು ಸಿಕ್ಕಿಲ್ಲ. ಬಟ್ ಮೇ ಬಿ ನೆಕ್ಸ್ಟ್ ಟೈಮ್ ಸಿಗ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಮತ್ತೆ ನನ್ನ ಲೈಫ್ನ ರೀಸ್ಟಾರ್ಟ್ ಮಾಡಿಕೊಂಡು, ಲೈಫ್ ಅಂದರೆ ಇದೇನು ಹೋಪ್ಸ್ ಹೋಗಿತ್ತು ಆ ಹೋಪ್ಸ್ನ ವಾಪಸ್ ತಂದ್ಕೊಂಡು ಲೈಫ್ನ ರೀಸ್ಟಾರ್ಟ್ ಮಾಡ್ಕೊಳ್ಳೋದೆ ಲೈಫ್. ಆ್ಯಂಡ್ ನಿಮಗೆಲ್ಲ ಯಾರಿಗೆಲ್ಲ ಹೋಪ್ಸ್ ಹೋಗಿದೆ, ದಯವಿಟ್ಟು ಹೋಪ್ಸ್ನ ಕಳ್ಕೊಬೇಡಿ. ಲೈಫ್ ಅನ್ನೋದು ಚಿಕ್ಕದಲ್ಲ, ತುಂಬ ದೊಡ್ಡ ದಾರಿ. ಬಟ್ ಇನ್ನೊಂದು ಏನಂದರೆ, ನನ್ನ ಜೂನಿಯರ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿದಿನ ಅಪ್ಡೇಟ್ ಕೇಳ್ತಿದ್ರು. ನಂಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತಿತ್ತು. ಲೈಕ್ ನನಗಿಂತ ಜಾಸ್ತಿ ನಂಬಿಕೆ ನನ್ನ ಮೇಲೆ ಅವರಿಗಿತ್ತು. ಸೊ ಅವ್ರ ಹೋಪ್ಸ್ಗೆ ನಾನು ಬೇಜಾರು ಮಾಡಿದರೆ ಎಕ್ಸ್ಟ್ರೀಮ್ಲಿ ಸಾರಿ. ಆ್ಯಂಡ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಇನ್ ನೆಕ್ಸ್ಟ್. ಆ್ಯಂಡ್ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಇನ್ ಪಾಸ್ಟ್. ಇಟ್ಸ್ ಅ ಬಿಗಿನಿಂಗ್ ಅಂದ್ಕೊಂಡು ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ಮೋಟಿವ್ ಆಗಿ ತಗೊಳ್ಳಿ. ಇದು ಹೋದರೆ
ಓ ಲೈಫೇ ಹೋಯ್ತು ಅನ್ನೋ ಥರ ಏನೂ ಇಲ್ಲ. ಮೇ ಬಿ ಇದಕ್ಕಿಂತ ಜಾಸ್ತಿ ಸಿಗ್ಬೋದೇನೋ. ಇಷ್ಟೆಲ್ಲ ಹೇಳ್ತಿರೋ ನನಗೇನೆ ಒಂದು ಸೆಕೆಂಡ್ ತುಂಬ ಬೇಜಾರಾಗಿತ್ತು. ಬಿಕಾಸ್ ನನಗೆ ಈ ಒಂದು ಸ್ಟೇಜ್ ತುಂಬ ನೀಡಿತ್ತು. ಇದು ಆ ಸ್ಟೇಜ್ ನನಗೆ ನೀಡಿದ್ದು ನನಗೋಸ್ಕರ ಅಲ್ಲ, ನನ್ನ ಅಮ್ಮನಿಗೋಸ್ಕರ. ಶಿ ಕ್ರೈಡ್ ಅ ಲಾಟ್, ತುಂಬ ಹತ್ಬಿಟ್ರು. ಬಟ್ ನೋ ಯೂಸ್, ಅದು ಬರಲ್ಲ. ಮೇ ಬಿ ಅವ್ರು ನಾನು ಸಕ್ಸಸ್ ಆಗಿ ನೋಡಬೇಕು ಅಂತ ಎಲ್ಲ ಪೇರೆಂಟ್ಸ್ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ನನ್ನ ಪೇರೆಂಟ್ ಕೂಡ ಅದನ್ನೇ ಮಾಡಿದ್ರು. ನಾನು ನನ್ನ ಬೆಸ್ಟ್ ಕೊಟ್ಟಿದ್ದೀನಿ. ನಂಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ. ಆಫ್ ದ ಸ್ಟೇಜ್ ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆನ್ ದ ಸ್ಟೇಜಲ್ಲಿ ಏನಾಗ್ತಿದೆ, ಏನಾಗಬಹುದು ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲ ಅವ್ರ ಡಿಸಿಷನ್ಸ್ ಇರುತ್ತೆ. ಬಟ್ ನನಗೆ ಒಂದು ಆ್ಯಕ್ಟಿಂಗ್ ಸ್ವಲ್ಪ ಟ್ಯಾಲೆಂಟ್ ಇದ್ದಿದ್ದಕ್ಕೆ 3rd ರೌಂಡ್ ತನಕ ಹೋಗಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆಲ್ ರೌಂಡ್ ಕರ್ನಾಟಕದಲ್ಲಿ 16 ಡಿಸ್ಟ್ರಿಕ್ಟ್ಸ್ ಇದನ್ನು ಆಡಿಷನ್ಸ್ ಕೊಟ್ಟಿರೋದು. ನಿಯರ್ ಬೈ 18,000 ಆಡಿಷನ್ಸ್ ಕೊಟ್ಟಿದ್ದಾರೆ. ಅಷ್ಟು ಪೀಪಲ್ಸಲ್ಲಿ ನಾನು ಲಾಸ್ಟಿಗೆ 80 ಮೆಂಬರ್ಸಿಗೆ ಬಂದು ನಿಂತಿರೋದು. ಐ ಹ್ಯಾವ್ ಡನ್ ಅ ಗುಡ್ ಜಾಬ್ ಫಾರ್ ಮೈ ಸೆಲ್ಫ್ ನಂಗೆ ಅನಿಸಿದೆ. ಆ್ಯಂಡ್ ಯಾರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಮೇ ಬಿ ನಾನು ದೊಡ್ಡೋಳ ಅಲ್ಲ ಇರಬಹುದು, ಬಟ್ ಯಾವುದೋ ಒಂದು ಲೈನ್ ನಿಮ್ಮ ಮನಸ್ಸಿಗೆ ಮುಟ್ಟಿರುತ್ತೆ. ಆ ಒಂದು ಲೈನ್ನ ತಗೊಂಡು ಕಮ್ ಬ್ಯಾಕ್ ಮಾಡಿ. ಇಷ್ಟೆಲ್ಲ ನೋಡಾದ್ಮೇಲೆ ಒಂದು ಲೈನ್ ಹೇಳಕ್ಕೆ ಇಷ್ಟಪಡ್ತೀನಿ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಹಠದ ಒಳ್ಳೆತನ. ನಾನು ಸೈನಿಂಗ್ ಆಫ್. ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.